ಗಾಂಭೀರ್ಯಗಳು ಹಾದಿ ಬೀದಿಯಲ್ಲಿ ಚೆಲ್ಲಾಡುವ ಸರಕಾಗಬಾರದು. ಪರಿಷತ್ತು ಕೇವಲ ಕನ್ನಡದ ನುಡಿದೇಗಿಲವಲ್ಲ, ಅದು ನಡೆದೇಗಿಲವೂ ಹೌದು. ಆತನ್ನು ಮರೆಯಬಾರದು. ಪರಿಷತ್ತಿನ ಪಾವಿತ್ರ್ಯ, ಪರಂಪರೆ, ಪ್ರಾಮುಖ್ಯತೆಗಳಿಗೆ ಕಳಂಕ ಬಾರದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಪರಿಷತ್ತಿನ ಕಾರ್ಯಭಾರದ ಹೊಣೆ ಹೊತ್ತಿರುವ ಪದಾಧಿಕಾರಿಗಳು ವಿಶೇಷವಾಗಿ ಎಚ್ಚರ ವಹಿಸಬೇಕು ಅಂತ ನಾನು ಭಾವಿಸ್ತೇನೆ. ನಾನು ಸಮ್ಮೇಳನದಲ್ಲಿ ಹೇಳಿದಂತೆ ಪರಿಷತ್ತಿನ ಪದಾಧಿಕಾರಿಗಳಿಗೆ ದೊರೆತಂತಹದ್ದು ಅಧಿಕಾರವಲ್ಲ, ಅದು ಕನ್ನಡದ ಸೇವೆಗೆ ಒದಗಿದಂಥ ಅವಕಾಶ ಅನ್ನೋದನ್ನು ಮರೆಯಬಾರದು. ಪರಿಷತ್ತಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಉಂಟಾಗಿರತಕ್ಕಂತಹ ವಿವಾದ ಮತ್ತು ಸರ್ಕಾರ ಅದಕ್ಕೆ ವಿಚಾರಣೆ ನಡೆಸಬೇಕಾದಂಥ ಪರಿಸ್ಥಿತಿ ಬಂದದ್ದೇ ಒಂದು ನೋವಿನ ಸಂಗತಿಯ. ಏನೇ ಇರಲಿ, ರಾಜ್ಯ ಸರ್ಕಾರ ಆದಷ್ಟು ಬೇಗ ಅದನ್ನು ವಿಚಾರ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡಿಕೊಡ್ತೇನೆ. ಕೊನೆಯದಾಗಿ, ಇಂತಹ ಸುಂದರವಾದ ವೇದಿಕೆಗಳು ಕೇವಲ ಸಾಂದರ್ಭಿಕವಾಗಿ ವರ್ತಮಾನದ ಸನ್ನಿವೇಶದ ಬಗ್ಗೆ ಕೂಡ ಚಿಂತನೆ ನಡೆಯುವಂಥ ಸಂದರ್ಭವೂ ಆಗಬೇಕು ಅಂತ ಹೇಳಿ ಒಂದು ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಒಬ್ಬ ಚಿಂತಕರೊಬ್ಬರು ಹೇಳಿದ ಹಾಗೆ ನಮ್ಮ ದೇಶವನ್ನೀಗ ನವಗ್ರಹಗಳು ಕಾಡ್ತಾ ಇದೆ. ಆ ನವಗ್ರಹಗಳು ಶಾಸ್ತ್ರ ಪುರಾಣಗಳಲ್ಲಿ ಬರುವ ನವಗ್ರಹಗಳಲ್ಲ. ಆಧುನಿಕರೆನ್ನಿರುವ ನಾವೇ ನಮ್ಮ ವಿಕೃತ ಮನಸ್ಸಿನಿಂದ ಸೃಷ್ಟಿಸಿರ್ತಕ್ಕಂಥ ನವಗ್ರಹ. ಈ ನವಗ್ರಹ ಶಾಂತಿ ಶಾಸ್ತ್ರ ಪುರಾಣ ಪುರೋಹಿತರಿಂದ ಆಗುವಂಥದ್ದಲ್ಲ. ಆ ನವಗ್ರಹಗಳು ಯಾವ ನಮ್ಮನ್ನಿವತ್ತು ಕಾಡ್ತಾರೆ, ನಾವೆಲ್ಲ ಯೋಚನೆ ಮಾಡಬೇಕು ಗಂಭೀರವಾಗಿ. ವ್ಯಕ್ತಿ ಚಾರಿತ್ರ್ಯದ ದಾರಿದ್ರ್ಯ, ಪ್ರತಿಯೊಬ್ಬರಿಗೂ ಚರಿತ್ರೆ ಇಲ್ಲ. ಜಾಗತೀಕರಣದ ಜೂಜು, ಹಣ ಮತ್ತು ಅಧಿಕಾರದ ಹುಚ್ಚು, ಬುದ್ಧಿಜೀವಿಗಳ ಮೂರ್ಖತನ, ನೈಸರ್ಗಿಕ ಸಂಪತ್ತಿನ ದುರ್ಬಳಕೆ, ಮತಾಂಧತೆಯ ಮತಿಹೀನತೆ, ರಾಜಕೀಯ ವ್ಯವಸ್ಥೆಯ ಅನಾಯಕತ್ವ, ಧರ್ಮದ ಅಪವ್ಯಾಖ್ಯಾನ ಮತ್ತು ಆಧ್ಯಾತ್ಮಿಕತೆಯ ಅಭಾವ, ಈ 9 ಗ್ರಹಗಳು ನಮ್ಮನ್ನು ಕಾಡ್ತಾ ಇದೆ. ಇದರಿಂದ ಈ ಅನಿಷ್ಟ ನವಗ್ರಹಗಳ ಹಾವಳಿಯಲ್ಲಿ ನಮ್ಮ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಸ್ವಾರ್ಥದ ಸಿಕ್ಕು, ಸ್ಥಾನದ ಸೊಕ್ಕು, ಸೇಡಿನ ಹಠ, ಅಸಹಿಷ್ಣುತೆ, ಭಯೋತ್ಪಾದನೆ, ಭ್ರಷ್ಟಾಚಾರ, ಲೈಂಗಿಕ ಲಾಲಸೆ, ವಿಶ್ವಾಸದ್ರೋಹ ಇತ್ಯಾದಿ ಅವಗುಣಗಳನ್ನೆಲ್ಲ ತುಂಬಿಕೊಟ್ಟು ಬಿಟ್ಟಿವೆ. ಪರಿಣಾಮವಾಗಿ ನಮ್ಮ ಬದುಕು ಭಾಗ್ಯ ಸನ್ನಿವೇಶದ ಸುಳಿಗೆ ಸಿಲುಕಿ ನೆಮ್ಮದಿಯನ್ನೇ ಕಳೆದುಕೊಳ್ಳುವ